ನ್ಯೂಸ್ವರೆಗೆ ಸಾಗ್ತಾ ಚರ್ಚೆ ಕೊನೆ ಅಂತಲ್ಲಿ ನಾನು ಲೋಕೇಶ್ ನಿಮ್ಮನ್ನು ಕೇಳ್ತೀನಿ. ಸಾಮಾನ್ಯವಾಗಿ ಈ ಘಟನೆಗಳಾದಾಗ ಪೊಲೀಸರ ಮೇಲೆ ಅದು ಬ್ಯಾಂಕ್ ಮೇಲೆ ಆರೋಪ ಮಾಡಿದ್ದೆ. ಜನರು ಕೂಡ ಒಂದು ಪೊಲೀಸಿಂಗ್ ಮೈಂಡ್ ಬೇಕು. ಅಲ್ಲಿ ಏನೋ ಆಗ್ತಾ ಇದ್ರು ಕೂಡ ಯಾರೂ ತಲೆ ಕೆಡ ಅಯ್ಯೋ ನಮಗೆ ಆಗಬೇಕು ಅನ್ನೋದು ಒಂದು ಭಾಗ. ಮತ್ತೊಂದು ಕಡೆ ATMಗಳನ್ನು ಇಡುವಾಗ ಈ ಫೇಸಿಂಗ್ ಇದೆಯಲ್ಲ, ನಾವು ಬೆನ್ನುಗಳ ಹಿಂದೆ ತೋರಿಸ್ಕೊಂಡ್ಬಿಟ್ಟು ನಾವು ಹಣವನ್ನು ರಿಸೀವ್ ಮಾಡ್ತಾ ಇರ್ತೀವಿ, ಅಥವಾ ಅದನ್ನು ಚೆಕ್ ಆಗೋದು ಎಲ್ಲ ಟ್ರಾನ್ಸಾಕ್ಷನ್ ಕೂಡ ನಾವು ಬೆನ್ನು ಗೋಡೆಗೆ ಮಾಡಿರ್ತೀವಿ. ಸೊ ಅದನ್ನ ಈ ರೀತಿ ಉಲ್ಟಾ ಮಾಡೋಕ್ಕಾಗಲ್ವಾ ಅನ್ನೋವಂಥದ್ದು ನಾವು ಇಲ್ಲ. ಇದು ಪೊಸಿಷನ್ ಅಂತೂ ಚೇಂಜ್ ಮಾಡಿದ್ರೆ ಅದನ್ನು ಸೇಫ್ಟಿ ಮೆಜರ್ಸ್ ಪಾಯಿಂಟಲ್ಲಿ ಅದು ಇಂಪಾರ್ಟೆಂಟೇ. ಯಾಕೆಂದರೆ ದುಡ್ಡಿರೋ ಕಡೆ ಈ ಥರ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಹಾಗಾಗಿ ನೀವು ಒಳಗಡೆ ಎಂಟ್ರಾಗಿ ಅದಕ್ಕೆ ಬ್ಯಾಕ್ ನಿಮ್ಮ ತೋರಿಸ್ಕೊಂಡು ನಿಂತಾಗ ನಿಮ್ಮ ಹಿಂದ್ಗಡೆ ಯಾರು ಅಂತ ಗೊತ್ತೂ ಆಗೋದಿಲ್ಲ. ಆಮೇಲೆ ಹಿಂದ್ಗಡೆ ನಿಂತ್ಕೊಂಡು ನಿಮ್ದು ಸೀಕ್ರೆಟ್ ನಂಬರ್ಸ್ ನೋಡ್ಕೊಳಕ್ಕೂ ಬೇರೆಯವ್ರಿಗೂ ಅವಕಾಶ ಆ ಥರದ ಸಂದರ್ಭಗಳು ಆಗಿದ್ದಾವೆ. ಭಾಳ ಪ್ರೂಫ್ ಇರ್ತದೆ. ನೀವು ಈ ಆಪೋಸಿಟ್ ಅಲ್ಲಿ ನಿಂತಿದ್ರೆ ಮಾತ್ರನೇ ನಿಮಗೆ ಒಳಗಿಂದ ಏನಿದ್ರು ಸಂದರ್ಭಗಳನ್ನು ಫೇಸ್ ಮಾಡೋಕ್ಕೆ ಅವಕಾಶ ಇರುತ್ತೆ ನಿಮಗೆ. ಹಾಗಾಗಿ ಪೊಸಿಷನನ್ನು ಚೇಂಜ್ ಮಾಡೋದು ಅವಶ್ಯಕತೆ ಖಂಡಿತ ಇದೆ ATMsಗಳಲ್ಲಿ. ಮತ್ತು ನಾವು ಈಗಾಗಲೇ ಹೇಳ್ದಂಗೆ ಸೆಂಟ್ರಲೈಸ್ಡು CCTV ಮಾನಿಟ್ರಿಂಗ್, ಅದೊಂದು ಕ್ಲಸ್ಟರ್ ATMsಗಳು ಬಂದರೆ ಈ ಎಲ್ಲ ಬ್ಯಾಂಕ್ಗಳು ಸೇರ್ಕೊಂಡು ಒಂದೇ ಸೆಕ್ಯೂರಿಟಿ ಮಾಡ್ಕೋಬೋದಲ್ಲ ಅಂತ ಅವ್ರಿಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಪೊಲೀಸನ್ನೇ ಬಳಸ್ಕೋಬೋದು ನೀವು. ಅಂತ ಕಡೆ ಒಂದೆರಡು ಕಾನ್ಸ್ಟೇಬಲ್ಸನ್ನ ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಗ್ಗೆವರೆಗೂ ನೋಡ್ಕೊಳಕ್ಕೆ ಹಣ ಕಟ್ಟಿದ್ರೆ ನಿಮಗೆ ಸಮಸ್ಯೆ ಆಗಲ್ಲ. ಪೊಲೀಸ್ ಸಿಬ್ಬಂದಿನೂ ಕೊಡೋಕ್ಕಾಗುತ್ತೆ. ನಾಳೆ ನೇಮಕಾತಿಗೂ ಸರ್ಕಾರಕ್ಕೆ ಹಣ ಇದ್ದರೆ ಇನ್ನೊಂದಷ್ಟು ಜನ ಸ್ಟಾಫ್ನು ನೇಮಕಾತಿನೂ ಮಾಡ್ಕೊಂತಾರೆ. ಒಂದು ಸೋಮಶೇಖರ್, ಇವತ್ತು ಒಂದು ಭಾಳ ಸ್ಟ್ರಿಕ್ಟ್ ಆದಂಥ ಒಂದು ಮೆಸೇಜ್ ಹೋಗಬೇಕಾಗಿತ್ತು ಬ್ಯಾಂಕ್ಗಳಿಗೆ. ಅದು ಯಾವುದೇ ಬ್ಯಾಂಕ್ ಇರಲಿ, ಅದು ಮಲ್ಟಿನ್ಯಾಷನಲ್ ಬ್ಯಾಂಕ್ ಇರ್ಬೋದು, ನಮ್ಮ ನ್ಯಾಷನಲ್ ಬ್ಯಾಂಕ್ಸ್ ಇರ್ಬೋದು. 600 ATMಗಳು ಇವತ್ತು ಸೆಕ್ಯೂರಿಟಿ ಇಲ್ಲ, ನಾವು 3 ದಿವಸ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ, ಯಾವ ಸೆಕ್ಯೂರಿಟಿ ಇಲ್ಲ ಮುಚ್ಚಿವತ್ತು ಅಂತ ಹೇಳಿದ್ರೆ ಅವ್ರು 3 ದಿವಸ ಒಳಗೆ ಸೆಕ್ಯೂರಿಟಿ ಅಪಾಯಿಂಟ್ ಮಾಡಿದ್ಮೇಲೆ ಓಪನ್ ಮಾಡ್ಬೋದಿತ್ತಲ್ಲ. ಅಷ್ಟರ ಮಟ್ಟಿಗೆ ನಮಗೊಂದು ಭರವಸೆ ಬರೋದು, ಒಂದು ಗ್ಯಾರಂಟಿ ಬರೋದು ಅಲ್ಲ. ಹುಗಾರವ್ರೆ, ನನಗೊಂದು ಸಂಶಯ ಉಂಟಾಗ್ತಾ ಇದೆ. ಅದನ್ನು ನಾನು ಫಸ್ಟ್ ಹೇಳಿಬಿಟ್ಟು ನಂತರ ಇದಕ್ಕೆ ಉತ್ತರ ಕೊಡ್ತೀನಿ. ಸಂಶಯ ಏನಂತ ಹೇಳಿದ್ರೆ, ಇತ್ತೀಚೆಗೆ ಬೆಂಗಳೂರಲ್ಲಿ ಮೆಟ್ರೋಲ್ ಆಯಿತು, ಬೇಕಾದಷ್ಟು ಪಬ್ಲಿಕ್ ಪ್ಲೇಸಸ್ಲಿ ಆಗ್ತಾ ಇದೆ. ಇದರ ಕಾರಣ ಪೊಲೀಸ್ಗೆ ಒತ್ತಡ ಹೆಚ್ಚು ಈ VVIP ಸೆಕ್ಯೂರಿಟಿ ಕೊಡೋದಕ್ಕೆ ಆಗ್ತಾ ಇದೆಯಾ? ಆ ಸಿಬ್ಬಂದಿ ಕೋಟಿ ಜನಕ್ಕೆ ಕೇವಲ 14,500 ಜನ ಇದ್ದಾರೆ. ಜನಸಾಮಾನ್ಯರಿಗೆ ಕಾಪಾಡಕ್ಕಾಗದೆ ಈ ಬರೀ VVIPsಗೆ ಸೆಕ್ಯೂರಿಟಿ ಕೊಡೋದ್ರಲ್ಲೇ ಅವರು ಪ್ರಾಬ್ಲಮ್ ಆಗಿದೆ. ಇಲ್ಲ ನೋಡಿ, ದಯಮಾಡಿ ಯಾರು VIP ಅಂತ ಅನ್ಕೊಂಡ್ರದ್ ನೀವು? ನಿಮ್ ಕೆಲಸ ಮಾಡೋಕೆ ಹೋಗಿರೋ ಒಬ್ಬ ಜನಪ್ರತಿನಿಧಿ, ನಿಮ್ ಕೆಲಸ ಅಲ್ಲ, ಅದನ್ನು ಪ್ರೈಮ್ ಡ್ಯೂಟಿನೇ ಅಲ್ಲ, ಅದನ್ನು ಪ್ರೈಮ್ ಡ್ಯೂಟಿ ಕಾಯಕ್ಕೆ, ಅವರು ಪಟ್ಟೆ ತೊಳೆಯಕ್ಕೆ ಆರ್ಡರ್ಲಿ ಸಿಸ್ಟಮ್ ಏನಿದೆ ಡೈವರ್ಟ್ ಮಾಡಿಬಿಟ್ರೆ ಇಲ್ಲ ಹೇಳ್ತೀನಿ. ಆರ್ಡರ್ಲೀಸ್ ಅಂತ ಏನೊಂದು ವ್ಯವಸ್ಥೆ ಇದೆ, ಅದನ್ನ ನಾವು ಹೇಳ್ತೀನಿ. ಈಗಲೂ ನಾನು ಒಬ್ಬ ಅಧಿಕಾರಿಯಾಗಿ ಹೇಳಕ್ ಇಷ್ಟಪಡ್ತಿದ್ದೀನಿ ಆಗಿದ್ದವನು. ಅದನ್ನ ತೆಗೆದ್ರೆ ಭಾರಿ ಒಳ್ಳೇದು. ಅದು 2-3 ಸಾವಿರ ಜನ ಮನೆ ನೀವು ಹೇಳಿದಾಗೆ ಬಟ್ಟೆ ತೊಳ್ಕೊಂಡು ಇರೋದು ಅಂತ ಇದ್ದಾರೆ. ಅದನ್ನ ತೆಗೆದು ಕೂಡ 25% ಪೊಲೀಸ್ ಇವತ್ತು ಅಪಾಯಿಂಟ್ಮೆಂಟ್ ಆಗ್ಬೇಕಾಗಿದೆ ಬೆಂಗಳೂರಲ್ಲಿ. ಇಲ್ಲ, ನಾವು ಪೊಲೀಸರು ಹೆಚ್ಚಾಗ್ಬೇಕಂತ ಬಯಸಲ್ಲ. ಯಾಕಂತಂದ್ರೆ ಪೊಲೀಸ್ ಫ್ರೀ ಸೊಸೈಟಿ ಆಗ್ಬೇಕಂತ ಬಯಸ್ತೀವಿ. ಆದ್ರೂ ಕೂಡ ನೀವು ಪದೇ ನಾವು ಪೊಲೀಸು ಖಾಲಿ ಇದೆ ಅಂತ ಹೇಳಿ 1 ಕೋಟಿ ಬೆಂಗಳೂರು 14,500 ಪೊಲೀಸರು ಏನು ಅಲ್ಲ ಲೋಕೇಶ್ವರ ಅವರೇ. ಅಲ್ಲ, ಸತ್ಯ ನಾವು ಹೇಳ್ತಾ ಇದೀವಲ್ಲ, ಪ್ರೈಮ್ ಡ್ಯೂಟಿ VIP ಸೆಕ್ಯೂರಿಟಿ ಕೊಡೋದು ಪ್ರೈಮ್ ಡ್ಯೂಟಿನೇ. ನಮ್ಗೆ ಅದೇನು ಅರ್ಥ ಆಗಿಲ್ಲ. ಫಸ್ಟ್ ಡ್ಯೂಟಿ ನಮ್ ಕಾಮನ್ ಸಿಟಿಜನ್ಸ್ ಆಗ್ಬೇಕಲ್ಲ. ಈ ಪೊಟೆನ್ಷಿಯಲ್ ಒಂದು. ಎರಡನೇ ಪೊಟೆನ್ಷಿಯಲ್ ನೀವು ಕೇಳಿದ ಪ್ರಶ್ನೆ 600 ಜನಕ್ಕೆ. ಈಗ ಎಕ್ಸ್ ಸರ್ವಿಸ್ ಮೆನ್ ಏನಿದ್ದಾರೆ ದಟ್ಟುಮುಟ್ಟಾಗಿದ್ದಾರೆ. ದೇ ಆರ್ ಎಕ್ಸ್ಪೀರಿಯನ್ಸ್, ವಾರ್ ಫೈಟ್ ಮಾಡಿದವರು. ಈವನ್ ಟುಡೇ ದೇ ಆರ್ ವಿಲ್ಲಿಂಗ್ ಟು ವರ್ಕ್. ಅವ್ರನ್ನ ಸದುಪಯೋಗ ಮಾಡಿಕೊಂಡು ವಿತ್ ಎಕ್ಸ್ಪೀರಿಯನ್ಸು ದೇ ಆರ್ ವಿಲ್ಲಿಂಗ್ ಟು ವರ್ಕ್ ಫಾರ್ ಯು ಬಿಕಾಸ್ ದೇ ಆರ್ ಗೆಟಿಂಗ್ ಎ ಪೆನ್ಷನ್. ಅವ್ರಗಳ ಕೆಲಸ ಉಪಯೋಗ ಮಾಡಿಕೊಂಡ್ರೆ ಬೇಕಾದಷ್ಟು ಇದು ಮಾಡೋದನ್ನ ಸೆಕ್ಯೂರಿಟಿ ಉಪಯೋಗ ಆಗುತ್ತೆ. ಯಾಕಂದರೆ ಇವ್ರು ಹೇಳಿದ್ದು ಒಂದು ಅಂಶ, ಲೋಕೇಶ್ ಗೌಡ್ರು ಹೇಳಿದ್ದು ಒಂದು ಅಂಶ ಹೇಳ್ತೀನಿ. ನೀವು ಸೆಕ್ಯೂರಿಟಿ ಅಂತ ಬಂದಾಗ ನೀವು ಲೋಕಲ್ ಜನ 10,000 ಬಿಹಾರದವ್ರು ಬರ್ತಾರೆ, ಉತ್ತರ ಪ್ರದೇಶ, ನೇಪಾಳ ಬಾಂಗ್ಲಾದೇಶಿಂದ ಬರ್ತಾ ಇದ್ದಾರೆ. ಅವರಿಗೆ ಭಾಷೆ ಗೊತ್ತಿಲ್ಲ, ಇಲ್ಲಿಯ ಕಲ್ಚರ್ ಗೊತ್ತಿಲ್ಲ. ಬ್ಯಾಂಕ್ಗಳಲ್ಲಿ ಇರೋರೆಲ್ಲ ಎಕ್ಸ್ ಸರ್ವಿಸ್ ಮೆನ್ಗಳೇ. 99% ಬ್ಯಾಂಕಲ್ಲಿ ಅಲ್ಲ, 1 ನಿಮಿಷ, 99% ಇರೋರೆಲ್ಲ ಬ್ಯಾಂಕಲ್ಲಿ ಇರೋಲ್ಲ ಎಕ್ಸ್ ಸರ್ವಿಸ್ ಮೆನ್ನೇ. ಸಮಸ್ಯೆ ನೀವು ATMಗೆ ಅವ್ರನ್ನ ನೇಮಿಸ್ಕೊಳ್ಳೋದಕ್ಕೆ ಭಾರಿ ಒಳ್ಳೆ ಕೆಲಸ ಅವ್ರು ನೇಮಿಸ್ಕೊಂಡ್ರೆ. ಆದ್ರೆ ಅವರು ಎಕ್ಸ್ಪೆಕ್ಟ್ ಮಾಡೋ ಸಂಬಳನ ಕೊಟ್ಟು ಮಾಡಕ್ಕಾಗಲ್ಲ. ಕೇವಲ 2,000 ರೂಪಾಯಿ ಇವತ್ತು 60-70 ವರ್ಷ ಆಗಿರೋರು ಕೂಡ ಬಂದು ಕೂತಿರ್ತಾರಲ್ಲಿ, ಮಾಡೋದಿಲ್ಲ. ಈಗ ಬ್ಯಾಂಕ್ ಒಳಗಡೆ ಯಾರೋ ಮಧ್ಯ ಸಿಬ್ಬಂದಿ ಇದಾರ,
ಅವರಿಗೆ ಬ್ಯಾಂಕ್ ಸುಮಾರು 18,000 ನಾರ್ಮ್ಸ್ ಪ್ರಕಾರ ಕೊಡ್ತಾರೆ, ಸ್ಯಾಲರಿ ಇದೆ, ಪಿ ಎಫ್ ಇದೆ, ಟೈಮಿಂಗ್ ಇದೆ. ಇಲ್ಲ ಸೆಕ್ಯೂರಿಟಿ ಸುಸ್ತಾಗಿ ಹೋಗಿರ್ತಾನೆ ಅವನಲ್ಲಿ. ಅಲ್ಲ ಸೌಗರ್ ಅವರೇ, ಬ್ಯಾಂಕ್ಗಳು ಈಗ ಪ್ರತಿಯೊಂದು ಬ್ಯಾಂಕಲ್ಲಿ ಕೂಡ ಅವರು ಬ್ಯಾಂಕ್ ನೇಮಕ ಮಾಡಿಕೊಂಡ ಭದ್ರತಾ ಸಿಬ್ಬಂದಿಗಳು ಕಮ್ಮಿ, ಎಲ್ಲ ಹೆಚ್ಚಿನ ಶಾಖೆಗಳಿಲ್ಲ, ಅಲ್ಲಿ ಕೂಡ ಔಟ್ಸೋರ್ಸಿಂಗ್. ಇವ್ರು 18,000 ಅವ್ರಿಗೆ ಕೊಟ್ಟರೆ ಇವತ್ತು ಒಬ್ಬ ಡಿಗ್ರಿ ಪಾಸ್ ಆಗಿ ಬ್ಯಾಂಕಿಗೆ ಬರೋ ಅದೇ ಆಲ್ಟರ್ನೇಟಿವ್ ವೇಸ್ ನೀವು ಹುಡ್ಕೋಬೇಕಲ್ಲ, ನೀವು ಅದಕ್ಕೆ RBI ನಾರ್ಮ್ಸ್ ಅನ್ನ ಚೇಂಜ್ ಮಾಡಿಸ್ಬೇಕು. ಅದಕ್ಕೆ ಈಗ ಔಟ್ಸೋರ್ಸಿಂಗ್ ಇದೆಯಲ್ಲ, ಈ ಔಟ್ಸೋರ್ಸಿಂಗ್ ಮಾಡೋದ್ರಿಂದ ಲೋಕೇಶ್ವರಪ್ಪನವರೇ ಔಟ್ಸೋರ್ಸಿಂಗ್ ಮಾಡೋದು ಏನಾಗುತ್ತೆ, 18,000 ರೂಪಾಯಿ ಕೊಟ್ಟರೆ ಅವ್ರಿಗೆ ಕೊಡೋದು 10,000. ನನ್ನ ರಕ್ಷಣೆಗೆ ಹೊಡೆ ಯಾರಪ್ಪ? ನಾನು ಕೇಳ್ತೀನಿ, ನಾನು ಒಬ್ಬ ಗ್ರಾಹಕ ಒಂದು ಯಾವುದೇ ATM ಹೋಗ್ತೀನಿ, ನಾನು ಮರ್ಡರ್ ಆಗುತ್ತೆ ಅಂತ ನಾನು ಹೊಡಿತಾರೆ ಅಂತಂದ್ರೆ ನಾನು ಯಾರ ಹತ್ರ ಮೊರೆ ಹೋಗ್ಬೇಕು? ನಾನು ಬ್ಯಾಂಕ್ ಕೇಳ್ಬೇಕಾ, ಪೊಲೀಸರಿಗೆ ಕೇಳ್ಬೇಕು, ಯಾರಿಗೆ ಕೇಳಬೇಕು? ಉಗಾರ್ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಏನಂತ ಹೇಳಿದ್ರೆ, ಇವಾಗ ATMಗೆ ಈ ಸಮಸ್ಯೆ ಆಗಿದೆಯಲ್ಲ, ಹಲವಾರು ಗ್ರಾಹಕರು ATM ಹೋಗೋಕೆ ಹೆದರ್ತಾ ಇದ್ದಾರೆ. ಸೊ ದಿ ಪರ್ಪಸ್ ಇಸ್ ಟು ಡ್ರೈವ್ ದಿ ಬ್ರಾಂಚ್ ಕೆಲಸ ಕಮ್ಮಿ ಆಗಬೇಕು. ಎಲ್ಲ ATM ಬ್ರಾಂಚ್ ಕೆಲಸ ಜಾಸ್ತಿ ಆಗ್ತಾ ಇದೆ. ಒಂದು ಸಿಂಪಲ್ ಸರ್ವೆ ಆಗಲಿ, ವಿದೌಟ್ ಸೆಕ್ಯೂರಿಟಿ ಇರ್ತಕ್ಕಂಥ ATM ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನಿನ್ನೆಯಿಂದ ಇವತ್ತಿನವರೆಗೆ ಒಂದು ಸರ್ವೆ ಆಗಲಿ, ಸೆಕ್ಯೂರಿಟಿ ಇರೋ ATM ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಬಹುತೇಕ ಅದು ಕ್ಲಿಯರ್ ಪಿಕ್ಚರ್ ಜನಕ್ಕೆ ಸಿಗಬಹುದು. ಬಹುತೇಕ ಆ ರೀತಿ ಆಗೋದಾದ್ರೆ ಖಂಡಿತ ಅದನ್ನ ನೀವು ಹೇಳಿದ್ರಲ್ಲಿ 100% ಭಾಗ ಸತ್ಯ. ಆಗ ಅದನ್ನ 5 ನಿಮಿಷಕ್ಕೆ ಅವ್ರು ತಗೋಬಹುದು. ಟ್ರಾನ್ಸಾಕ್ಷನ್ಸ್ ಏನಂತ ಏನು 5 ನಿಮಿಷ ಕೆಲಸ, 5 ನಿಮಿಷದ ಕೆಲಸ ಮಾಡಿ. ನಾನು ಸರ್ಕಾರದ ಎಲ್ಲ ಒಂದು ಇದರಲ್ಲಿ ನಾನು ಮನವಿ ಮಾಡ್ತಾ ಇರೋದು, ಈ ಸಂದರ್ಭಕ್ಕೆ ಜನಕ್ಕೆ ಒಂದು ನಂಬಿಕೆ ಬರೋಕ್ಕೋಸ್ಕರನೇ ನೀವು ನಾವೇನು ಕಾನೂನು ಬಿಟ್ಟು ಹೊರತಾಗಿ ಮಾಡೋವಂಥ ಕೆಲಸ ಏನು ಹೇಳ್ತಾ ಇಲ್ಲ. ಇಲ್ಲಿ ಒಂದು ಆರ್ಡ್ರ್ ಅಂತ ಏನಂತ ಸಿಸ್ಟಮಲ್ಲಿ ತರಬೇಕಾಗುತ್ತೆ. ಅದಕ್ಕೆ ಕಾನೂನಿನ ಚೌಕಟ್ಟಿನ ಪ್ರಶ್ನೆ ಅಂತ ಬರೋದಿಲ್ಲ. ನೀವು ಸೆಕ್ಯೂರಿಟಿ ನೇಮ್ಸವರೆಗೂ ದಯಮಾಡಿ ಕೂಗರ್ ಅವರೇ, ಅಷ್ಟೇ. 2005ರಲ್ಲಿ ಒಂದು ಆಕ್ಟ್ ಇದೆ, ಇವ್ರಿಗೆ ಗೊತ್ತಿರ್ಬೋದು, ಪ್ರೈವೇಟ್ ಸೆಕ್ಯೂರಿಟೀಸ್ ಏಜೆನ್ಸೀಸ್ ರೆಗ್ಯುಲೇಷನ್ ಆಕ್ಟ್ ಅಂತ ಇದೆ. ಅದರ ಪ್ರಕಾರ ಒಂದು ಪೊಲೀಸ್ ಇಲಾಖೆ ಒಂದು ಉಚ್ಚ ಅಧಿಕಾರಿ ಏನು ಸೆಕ್ಯೂರಿಟೀಸ್ ಯಾರಿದ್ದಾರೆ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಈಗೇನಾಗಿದೆ, ಸೆಕ್ಯೂರಿಟೀಸ್ ಅಲ್ಲಿ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನು ಏಜೆನ್ಸೀಸ್ ನೇಮಕ ಮಾಡ್ತಾರಲ್ಲ, ಅವರಿಗೆ ಒಂದು ತರಬೇತಿ ಇರೋದಿಲ್ಲ, ಅವರ ಹತ್ರ ಶಸ್ತ್ರ ಇರೋದಿಲ್ಲ, ಮತ್ತೆ ಅವರು ಯಾವ ರೀತಿ ಕೆಲಸ ಮಾಡ್ಬೇಕಂದ್ರೆ ಗೊತ್ತಿರೋದಿಲ್ಲ. ನಾನು 3 ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಗ್ರಾಹಕರ ದೃಷ್ಟಿಯಿಂದ. ಇವತ್ತು ನಾಯಿ ಕೊಡೆಗಳ ರೀತಿ ATMಗಳು ತಲೆ ಎತ್ತುತ್ತಾ ಇದ್ದಾವೆ. ಅದು ಎತ್ತುತ್ತಾ ಇರ್ತಕ್ಕಂಥದ್ದು ಗ್ರಾಹಕರ ಅನುಕೂಲಕ್ಕಾಗಿ ಅನ್ನುವಂಥ ಮಾತುಗಳನ್ನು ಬ್ಯಾಂಕ್ ಹೇಳ್ತಾ ಇದ್ರು ಕೂಡ, ಅಲ್ಲಿ ಸೆಕ್ಯೂರಿಟಿ ಇಲ್ಲದೆ ಇದ್ದರೆ ಅದ್ರ ಪರ್ಪಸ್ ಸರ್ವ್ ಆಗೋದಿಲ್ಲ. ಮತ್ತೊಂದು ಕಡೆ ಬೆಂಗಳೂರಂಥ ಕಾಸ್ಮೋಪಾಲಿಟನ್ ಸಿಟಿಗೆ 1 ಕೋಟಿ ಜನಕ್ಕೆ ಕೇವಲ 14,000 ಪೊಲೀಸರು ಸಾಲೋದಿಲ್ಲ, ಇನ್ನಷ್ಟು ಪೊಲೀಸರು ಬೇಕು, 25% ಪೊಲೀಸರು ನಿಯೋಜನೆ ಆಗಿಲ್ಲ ಅನ್ನೋಂಥದ್ದು. ಮತ್ತೊಂದು ಕಡೆ ಎಲ್ಲ ಬ್ಯಾಂಕ್ಗಳು ಕೂಡ ತಮ್ಮ ಬ್ಯಾಂಕ್ಗಳಿಗೆ ಬರ್ತಕ್ಕಂಥ ATMಗಳಿಗೆ ಬರ್ತಕ್ಕಂಥ ಗ್ರಾಹಕ ರಕ್ಷಣೆ ಆಯಾ ಬ್ಯಾಂಕ್ಗಳು ಹೊರಬೇಕಾಗುತ್ತೆ. ಈ 3 ಅಂಶಗಳಲ್ಲಿ ಬಹುತೇಕ ಒಮ್ಮತ ಬಂದರೆ ಒಂದಷ್ಟು ಭರವಸೆ ಗ್ರಾಹಕರಿಗೆ ಸಿಗುತ್ತೆ. ಸೊ ಈ ವಿಷಯವನ್ನು ಹೇಳ್ತಾ ಇವತ್ತಿನ ನ್ಯೂಸ್ ಮುಗಿಸ್ತೀನಿ. ನೇರದಿಟ್ಟ ಜನತೆ ಸುದ್ದಿ ನೋಡ್ತೀರಿ.